ಅವ್ರನ್ನ ನಡುವೆ ತಂದಾಕಿರೋದು ಅವನು ರೆಕಾರ್ಡ್ ಬಿಟ್ಬಿಟ್ಟು. ನೀವು ಕ್ಲಿಯರ್ ಆಗಿ ರೆಕಾರ್ಡ್ ಕೇಳಿ, ಅದ್ರಲ್ಲಿ ಏನು ಇಲ್ಲ, ಜಸ್ಟ್ ಫನ್ ಆಗಿ ಮಾತಾಡಿರೋದು. ನಾನು ಫನ್ ಆಗಿ ಈಗ ಪ್ರತಿಯೊಂದು ವಿಷಯಗಳು ಬಂದ್ಬಿಟ್ಟು ಕ್ಲಾರಿಟಿ ಕೊಡುವಂತ ಅವಶ್ಯಕತೆಗಳು ಇದೆಯಾ ಸೋಷಿಯಲ್ ಮೀಡಿಯಾ? ಇಲ್ಲ, ನನಗಂತೂ ಕ್ಲಾರಿಫಿಕೇಶನ್ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಬಟ್ ನಾನು ಸುಮ್ಮನೆ ಇದೀನಿ ಅಂತೇಳಿ ಬೇಕು ಅಂತ ಕ್ಲಾರಿಫಿಕೇಶನ್ ಕೊಡೋ ವಿಡಿಯೋಗಳು. ನಾನು ಅವತ್ತು ಬ್ರೇಕಪ್ ಆಯ್ತು ಅಂತ ನಾನು ಕಾಮ್ ಆಗಿ ಹಿಂಗಾಯ್ತು ಜನರೇ, ಈ ತರ ಆಯ್ತು ಅಂತ ಹೇಳ್ಬಿಟ್ಟಿದೆ. ಅವನು ಹಂಗೆ ಹಿಂಗಾಯ್ತು, ಈ ತರ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡ್ ಆಯ್ತು, ಅದಕ್ಕೆ ಇಬ್ರು ದೂರ ಮಾಡ್ಕೊಂತಿದೀವಿ ಅಂತ ಕುತ್ಕೊಂಡು ಹೇಳಿದಿದ್ರೆ ನೋ ಪ್ರಾಬ್ಲಮ್ ಇತ್ತಿತ್ತು. ಇವನೇನ್ ಮಾಡಿ ಲೈವ್ ಹೋಗ್ಬಿಟ್ಟು ನಾನು ರೆಕಾರ್ಡ್ ತೋರಿಸಿ 3 ಜನ ಅಂದ್ರೆ ನಾನು ಯಾರ ಜೊತೆ ಮಾತಾಡ್ತಿದ್ದೆ ಫ್ರೆಂಡ್ಸ್ಗಳ ಹೆಸರು ಹಾಳು ಮಾಡಿದ್ದೇನೆ, ಅದು ಬಿಡೋ ಅಂತ ಅವಶ್ಯಕತೆ ಆ ವ್ಯಕ್ತಿಗೆ ಇದ್ದಿಲ್ಲ. ಮತ್ತೆ ಕ್ಲಾರಿಫಿಕೇಶನ್ ಕೊಡೋದು ಕೊಟ್ಟ, ಈ ತರ ನನಗೆ ಅದ್ ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳೋದು ಅದೆಲ್ಲ ಅವಶ್ಯಕತೆ ಇಲ್ಲ. ನಾನು ಹೇಳಕ್ ಹೋಗಿಲ್ಲ, ನಾನು ಅದ್ ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳೋ ಅಂತ ಹೋಗ್ತಾನೆ ನೆಸಸರಿ ನನಗೂ ಇದ್ದಿಲ್ಲ. ಇವಾಗ ಅದು ಸಾಲದಂತ ನಂಬರ್ ಲೀಕ್ ಔಟ್ ಮಾಡ್ಕೊಂಡು ಇವಾಗ ಯಾವ್ದೋ ಎಂಟ್ರಿ ಮಾಡ್ಕೊಂಡು ಹೋಗ್ಲಿ, ಅಲ್ಲಿ ನಾನ್ ಮೋಸ ಆಗತ್ತಿ ಅಂತ ಹಾಕಿ ನಾನು ದುಡ್ಡು ಕೊಡು ಅಂತ ಅಷ್ಟೇ ಕೇಳಿರೋದು. ಕೊಡ್ತೀನಿ ಅನ್ಬೇಕಿಲ್ಲ, ಕೊಡಲ್ಲ ಅನ್ಬೇಕು. ಲೀಕ್ ಔಟ್ ಏನಕ್ಕೆ, ನಂಬರ್ ಏನಕ್ಕೆ ಹಾಕ್ಬಿಟ್ಟು ಲೀಕ್ ಔಟ್ ಮಾಡ್ಬೇಕು? ಮತ್ತೆ ಫೋನ್ ಮಾಡಿದಾಗ ರಾತ್ರಿ ಯಾರೋ ಅವ್ರ ಅಣ್ಣ ಅಂತ ಯಾರೋ 10 ಗಂಟೆಗೆ ಅವ್ರ ಅಣ್ಣನೋ ಯಾರೋ ನಂಗೆ ಗೊತ್ತಿಲ್ಲ, 10 ಗಂಟೆಗೆ ಫೋನ್ ಮಾಡ್ಬಿಟ್ಟು ಯಾವ ತರ ಮಾತಾಡಿದಾರೆ ಅಂದ್ರೆ, ಏನೇನೋ ನಾನ್ ಕೊಟ್ಟಿದ್ದೀನಿ ದುಡ್ಡು ಅವನಿಗೆ ಅಂತ ಹೇಳಿದ. ನಾನ್ ದುಡ್ಡು ದೇವ್ರನಿಗೆ ನಾನು ಅವನ ಹತ್ರ ₹1 ಇಸ್ಕೊಂಡಿಲ್ಲ. ಇಸ್ಕೊಂಡ್ರೆ ಇವಾಗ್ಲೇ ಕೊಡೋಕ್ ನಾನ್ ರೆಡಿ ಇದೀನಿ, ನನ್ನ ದುಡ್ಡು ನಾನು ಇಸ್ಕೊಂಡಿಲ್ಲ. ಆದ್ರೆ ಆ ವ್ಯಕ್ತಿ ನನಗೆ ಯಾರನ್ನೋ ಮಡ್ಕೋಗಿರ್ಕೋ ಅಂತೆಲ್ಲ ಹೇಳಿದ್ದಾರೆ. ಅದು ಅವರು ಇವಾಗ ಮೋಟಿವೇಟ್ ಮಾಡ್ತಿರೋದು ಏನು ಅಂದ್ರೆ, ನನ್ಗೆ ಅವ್ರ ಅಣ್ಣನೇ ಅಲ್ಲ, ನನ್ ಯಾರು ಫೋನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಮತ್ತೆ ಫೋನ್ ಮಾಡಲಿಲ್ಲ, ಯಾರು ಫೋನ್ ಮಾಡಿದ್ರು, ಹಂಗೆ ಯಾರು ನನ್ನ ನಂಬರ್ ಕೊಟ್ರು, ಯಾವ ವ್ಯಕ್ತಿ, ಅವ್ರೇನಕ್ಕೆ ಬಂದ್ಬಿಟ್ಟು ಮುತ್ತು ವಿಷಯದಲ್ಲಿ ಬಂದು ಇಂಟರ್ಫಿಯರ್ ಆದ್ರು, ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದು ಕ್ಲಾರಿಫಿಕೇಶನ್ ನೆಟ್ಟಿ ಕೊಡ್ತಾ ಇಲ್ಲ, ಏನೇನೋ ಚೇಂಜ್ ಮಾಡ್ಬೇಕು. ಜನಕ್ಕೆ ಅವನು ಒಳ್ಳೆಯವನಾಗ್ತಾ ನನ್ನ ಕೆಟ್ಟವಳು ಮಾಡ್ತಿದ್ದಾರೆ. ಸೊ ಇಲ್ಲಿಗೆ ಮುಕ್ತಾಯ ಆಗ್ಲಿ, ಅವನ್ ಪಡಗು ಅವ್ನು ಇಲ್ಲಿ, ನನ್ನ ಪಡಗು ನಾನು ಇಲ್ಲಿ, ಒಂದೇ ಹೇಳ್ತಿರೋದು. ಆದರೆ ಈ ಜನಗಳು ಒಂದಿಷ್ಟು ಈ ಕಮೆಂಟ್ಗಳನ್ನು ನೋಡಿದಾಗ ತುಂಬ ಅಂದರೆ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಭಾಳ ಕೀಳಾಗಿ ಮಾತಾಡ್ತಾರೆ, ಅಯ್ಯೋ ಹಾಗೆ ಹೀಗೆ. ಈ ಒಳ್ಳೆಯವ್ರು ಮಾತಾಡೋರಿಗೆ ಏನು ಹೇಳಕ್ಕೆ ಬಯಸ್ತೀರಾ, ಕೆಟ್ಟದಾಗಿ ಮಾತಾಡೋರಿಗೆ ಏನು ಹೇಳ್ತೀರಾ? ಒಳ್ಳೆಯವರಿಗೆ ತುಂಬಿರುವುದೇ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಹೆಣ್ಮಗು ಕಷ್ಟ ಅರ್ಥ ಮಾಡ್ಕೊಂಡು ಒಂದು ಹೆಣ್ಮಗುಗೆ ಈ ಥರ ಆಗಬಾರ್ದು ಅಂತ ಹೇಳೋರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಕೆಟ್ಟದಾಗಿ ಹೇಳೋರ್ಗೆ ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರು ತಟ್ಟೆಲ್ಲಿ ಹೆಗ್ನ ಬಿದ್ದಿರುತ್ತೆ, ಅವ್ರು ಕ್ಲೀನ್ ಮಾಡೋಕ್ಕೆ ಸಮಯನೇ ಇರಲ್ಲ, ಇನ್ನೊಬ್ರು ತಟ್ಟೆಗೆ ಹೆಗ್ನ ನೋಡೋಕೆ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಅದರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಅವರು ಏನು ಹೇಳೋದು, ನನ್ನ ಲ್ಯಾಂಗ್ವೇಜ್ ಅವ್ರೇನು ಚಾಚಾಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಕೂಡ ಬಹಳಷ್ಟು ವೈರಲ್ ಆಗಿದೆ, ಹೌದಲ್ವಾ? ಹೌದು, ಅವರು ಚಾಚಾ ಅಲ್ಲ, ಇವನು ಚಾಚಾ ಅಲ್ಲ. ಹೌದು. ಹೆಂಗಾಗಿದೆ ಇವಾಗ? ಸೋಷಿಯಲ್ ಮೀಡಿಯಾ ಬೇಕಾ ಬೇಡವಾ? ಅಂದರೆ ನಾನು ಇವಾಗ ಸೋಷಿಯಲ್ ಮೀಡಿಯಾ ಕಾಲು ಇಟ್ಟ ಮೇಲೆ ಆ್ಯಸ್ ಎ ಗುಡ್ ಆ್ಯಸ್ ಎ ಬ್ಯಾಡ್ ಎರಡೂ ತಗೊಳ್ಬೇಕು ಇದೆ. ಸೊ ನಾನು ಎರಡೂ ತಗೊಂಡು ಮ್ಯಾನೇಜ್ ಮಾಡಿ ಇನ್ನು ಮುಂದೆನೂ ನಾನು ಇದನ್ನ ಮಟ್ಟಿಗೆ ಹೋಗಬೇಕಾಗಿದೆ. ಇವಾಗ ನಾನು ಏನಾದರೂ ಒಂದು ಮಾಡಬೇಕು ಅಂತಲೇ ನಾನು ಇರೋದು. ನನ್ನ ಕಡೆಯಿಂದ ಆಗಿದ್ದು ಒಳ್ಳೆ ಸಂದೇಶ ಕೊಡಬೇಕು. ನಾನು ಚಿಕ್ಕ ವಯಸ್ಸಿಂದ ಅನ್ಕೊಂಡಿರೋ ಸೇವೆ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಪಬ್ಲಿಕಲ್ಲಿ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ, ನಾನು ಇಂಥವ್ರಿಗೆ ಹಿಂಗೆ ಕೊಡ್ತಾ ಇದ್ದೀನಿ, ಅಂಥವ್ರಿಗೆ ಹಂಗೆ ಕೊಡ್ತಾ ಇದ್ದೀನಿ. ಇದು ಜೀಗದು ಹೋದಾಗ ತುಂಬ ಖುಷಿ ಆಯಿತು ಸಾಕಷ್ಟು, ಯಾಕಂದರೆ ದೊಡ್ಡ ವೇದಿಕೆ ಎತ್ತಿದ್ರಿ. ಆ ವೇದಿಕೆಯಲ್ಲೂ ಕೂಡ ಒಂದಿಷ್ಟು ತಾಯಿ ವಿಚಾರ ಮಾತಾಡೋಂಥ ಸಂದರ್ಭದಲ್ಲಿ ಬಹಳಷ್ಟು ಭಾವುಕರಾಗ್ಬಿಡ್ತಿರಲ್ಲ. ಜಿಗೆ ಹೆಂಗ್ ಹೋದ್ರಿ, ಏನ್ ಕತೆ ಅದು? ಅಂದ್ರೆ ಸೆಪ್ಟೆಂಬರ್ ಸಂಡೇ ನನ್ ಬರ್ತಡೇ ಇತ್ತು. ನನ್ ಬರ್ತಡೇ ಟೈಮಲ್ಲಿ ಮಾನ್ಸಿ ಅಂತ ನನ್ನ ಫ್ರೆಂಡ್, ಇವಾಗ ಅವ್ರ ಮದ್ವೆ ಆಗಿದೆ, ಓಕೆನಾ. ಮಾನ್ಸಿ ಅಂತ ನನ್ನ ಫ್ರೆಂಡ್ ಅವ್ರ ಮೂಲಕ ಕಾಂಟೆಂಟ್ ಮಾಡಿದ್ರು. ಕಾಂಟೆಂಟ್ ಮಾಡುವಾಗ ನನ್ನ ಬರ್ತಡೇ ನಾನು ಮುಗಿಸಿ ಸಾಯಂಕಾಲ ಹೊತ್ತು ನಾನು ಸುಮ್ಮನೆ ಕೂತಿರುವಾಗ ಮಾನ್ಸಿ ಕಾಲ್ ಮಾಡೋದು, ಹಿಂಗೆ ಜೀಕನ್ ಅವ್ರು ಯಾರೋ ನಿನ್ನ ನಂಬರ್ ಕೇಳ್ತವ್ರೆ, ಕಾನ್ಫರೆನ್ಸ್ ಕಾಲ್ ಹಾಕ್ಲಾ ಅಂತೇಳಿ ನಾನು ಹಾಕು ಅಂತ ಹೇಳಿದ್ದೆ. ಅವಾಗ ಕಾನ್ಫರೆನ್ಸ್ ಕಾಲಲ್ಲಿ ಹೇಳಿದ್ರು, ನಮ್ಗೆ ಬರ್ಬೇಕು, ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಹಿಂಗೆ ಬರ್ಬೇಕು ನೀವು ರಿಜಿಸ್ಟರ್ ಎಲ್ಲ ಅಂತೇಳಿ. ಅವಾಗ ನಮ್ಮಮ್ಮ ಕೊಟ್ಟೆ, ನಮ್ಮಮ್ಮ ಒಪ್ಕೊಂಡ್ರು. ಹಂಗಾಗಿ ಬಂದ್ರು. ಅಲ್ಲಿ ಬಂದಾಗ ನನ್ಗೆ ತುಂಬಾ ಪ್ರೌಡ್ ಫೀಲ್ ಆಯ್ತು. ಇವಾಗ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಂತ ನನ್ಗೆ ಗೊತ್ತಿಲ್ಲ ಅದು. ಅವಾಗ ನಾನು ಗುಡ್ ನೇಮ್ ಮಾಡಿದೆ. ಅನುಶ್ರೀ ಮ್ಯಾಮ್ಗೂ ನಾನು ಮುಟ್ಟಿದೆ. ಅನುಶ್ರೀ ಮ್ಯಾಮ್ ಇವಾಗೂ ನನ್ಗೆ ಫೇವ್ರೇಟ್. ಬಟ್ ಅವ್ರು ನನ್ನ ಬಗ್ಗೆ ಇದೆಲ್ಲ ಕೇಳಿದಾಗ ಏನ್ ಅನ್ಕೊಂತಿದಾರೋ ನನ್ಗೆ ಅದು ಗೊತ್ತಿಲ್ಲ. ಓಕೆ, ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ, ಹೆಂಗಾದ್ರೂ ಆಗ್ಲಿ,
ಆಗೋದು ಹೌದಲ್ವಾ? ನೀವು ಅನ್ಕೊಂಡಿದ್ರಾ ಈ ರೀತಿ ಆಗುತ್ತೆ, ಈ ಬ್ರೇಕಪ್ ಆಗುತ್ತೆ, ನಾನು ಕೂಡ ಸ್ಟಾರ್ ಆಗ್ತೀನಿ ಅಂತ ಅನ್ಕೊಂಡಿದ್ರಾ? ಸ್ಟಾರ್ ಆಗ್ತೀನಿ ಅಂತ ಯಾವತ್ತು ಅನ್ಕೊಂಡಿದ್ದೆ, ಬಟ್ ಏನಾದ್ರು ಒಂದ್ ಮಾಡೇ ಮಾಡ್ತೀನಿ, ನಾನು ಬಿಡಲ್ಲ ಅಂತ. ನಿಜ ಜೀವನದಲ್ಲಿ ಕಿಪಿ ಕೀರ್ತಿ ಏನ್ ಸಾಧನೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅಂತ ಅಂದ್ರೆ ಯಾರ್ದಾದ್ರು ಅನಾಥ ಮಕ್ಳಿಗೆ ಲೈಕ್ ಏನಾದ್ರು ಫನ್ ನನ್ ಕಡೆ ಆಗಿದ್ದೇನೋ ಸೇವೆ ಮಾಡ್ಬೇಕು, ಅದೇ ಚಿಕ್ಕ ವಯಸ್ಸಿದ್ದು ಕನಸು. ಇವನ್ ನನ್ನ ಎಲ್ಲಾ ಕಡೆ ನಾನು ನೋಡ್ತಾ ಇದ್ದೀನಿ, ನಾನು ಕಷ್ಟದಲ್ಲಿ ಬಂದಿ, ಒಂದೊಂದು ಊಟಕ್ಕೆ ಪಡ್ದಾಡಿರೋಳು ನಾನು. ಸೊ ಅದಕ್ಕೆ ನನ್ನ ಕಷ್ಟ ನಾನು ಕಷ್ಟಪಟ್ಟಿದ್ದಕ್ಕೇನೆ ನಾನು ಇನ್ನೊಬ್ರಿಗೆ ನಾನು ಏನಾದ್ರು ಮಾಡ್ಬೇಕು, ಇನ್ನೊಬ್ರು ಕಷ್ಟನ ಸ್ಪಂದಿಸ್ಬೇಕು ಅಂತ ಒಂದು ಆಸೆ ಇರೋದು. ಸೊ ಅದನ್ನ ಮಾಡ್ಬೇಕು ಅಂತ ನಾನು. ದೊಡ್ಡ ಮನಸ್ಸು ಎಲ್ಲಿಂದ ಬಂತು ಅಂತೀನಿ? ದೊಡ್ಡ ಮನಸ್ಸಲ್ಲಿಂದ ನಾನು ಕಷ್ಟದಲ್ಲಿ ಬೆಳೆದಿನಿ, ನಾನು ಊಟಕ್ಕೆ ಪಡ್ದಾಡಿದ್ದೀನಿ. ಕಾಲೇಜ್ ಹೋದಾಗ ಬಸ್ಸಿಗೆ ದುಡ್ಡು ಇಲ್ದಿರಿ ರೋಡ್ ಹತ್ರ 100 ರೂಪಾಯಿ ಕೇಳಿರೋದು ಉದಾಹರಣೆ ಇದೆ. ಫ್ರೆಂಡ್ಸ್ ಅದಕ್ಕೆ ಮನೆಯಲ್ಲಿ ಊಟ ತಗೊಬಂದಿಲ್ಲ ಅಂದಾಗ ಫ್ರೆಂಡ್ಸ್ ಹತ್ರ ದುಡ್ಡಿಸ್ಕೊಂಡು ತಿಂದಿರೋದಿದೆ, ಹೊಟ್ಟೆ ಹಸ್ಕೊಂಡು ಮಲಗಿರೋದಿದೆ. ಈ ಥರ ಎಲ್ಲ ನಾವು ಅಲ್ಲಿಂದ ಇಲ್ಲಿಗೆ ನಡ್ಕೊ ಬಂದಿರೋದಿದೆ. ಎಲ್ಲ ಥರ ಕಷ್ಟಪಟ್ಟಿದ್ದೀನಿ ನಾನು ಬೆಳೆಯೋಕೆ. ಅಂದರೆ ಜೀವನದಲ್ಲಿ ನಮ್ಮಮ್ಮ ಕಷ್ಟ ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ಅವರು ನನ್ನ ಕಷ್ಟ ಏನೊಂದು ಗೊತ್ತಿಲ್ದಿರ ಬೆಳೆಸಿದ್ರು, ಆದ್ರೆ ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳೋ ರೇಂಜಲ್ಲಿ ನಮ್ಮನ್ನ ಬೆಳೆಸಿದ್ದಾರೆ. ನಾನು ಕೇಳ್ಪಟ್ಟೆ ಕಿಪಿ ಕೀರ್ತಿಯವರ ತಂದೆಯವರಿಲ್ಲ ಅನ್ನುವಂಥದ್ದು. ಯಾಕಂದರೆ ತಂದೆ ಇಲ್ಲದ ಮಕ್ಕಳು ಬದುಕೋದು ಬಹಳ ಕಷ್ಟ ಸಮಾಜದಲ್ಲಿ. ಹೆಂಗೆ ಅಂತಂದರೆ ಆ ತಾಯಿ ಪಡುವಂಥ ಕಷ್ಟ ಇದೆಯಲ್ಲ, ದಿನಗೂಲಿ ಕೆಲಸ ಆದರೂ ಮಾಡಿ, ಮನೆಯಲ್ಲಿ ಏನಾದರೂ ಕೆಲಸ ಮಾಡಿ ಮಕ್ಕಳನ್ನು ಸಾಕಿ ಸಲೋದಿದೆಯಲ್ಲ, ತುಂಬ ಕಷ್ಟ. ಯಾವಾಗ ಏನಾಯಿತು, ಏನು ಕತೆ ನಿಮ್ಮ ತಂದೆಯವ್ರಿಗೆ? ನನ್ನ ತಂದೆ ಹುಷಾರಿದ್ದೀರ ಹೋಗ್ಬಿಟ್ರು. ನಾನು ಅವಾಗ ತೊಟ್ಲಲ್ಲಿದ್ದೆ, ಅಂಬೇಕಾಡಿರೋ ಟೈಮಲ್ಲಿ ಅಪ್ಪ ಹೋದ್ರು. ಇವಾಗ ಅಪ್ಪ ಇದ್ದಿದ್ರೆ ತುಂಬ ಖುಷಿನೂ ಪಡ್ತಾ ಇದ್ರು. ನಾನು ಹಿಂಗೆ ನಮ್ಮಪ್ಪ ತುಂಬ ಪ್ರೊಟೆಕ್ಟ್ ಆಗ್ತಿದ್ರು. ಸೊ ಅಪ್ಪನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ನನ್ನ ಅಪ್ಪನ ಬಗ್ಗೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ನಾನು ಸ್ಕೂಲಲ್ಲಿ ಹೋಗ್ತಿರುವಾಗ ಎಲ್ಲ ತಂದೆ ಕರ್ಕೊಂಡು ಹೋಗಿ ಸ್ಕೂಲ್ ಬಿಡ್ತಾಯಿದ್ರು, ನನಗೆ ಆ ಥರ ಫೀಲೇ ಇಲ್ಲ. ಇವಾಗೂ ನಮ್ಮಪ್ಪ ಅಂದರೆ ನಂಗೆ ತುಂಬ ಇಷ್ಟ. ನಮ್ಮಪ್ಪನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ರೊಚ್ಚಿ ಬೀಳ್ತೀನಿ. ಇವಾಗ ನಮ್ಮಪ್ಪ ನಿಜ ಹೇಳ್ಬೇಕಿದ್ರೆ ನಮ್ಮಪ್ಪಗೆ ಈ ಮೂಲಕ ಸಾರಿ ಕೇಳಲೇಬೇಕು. ನಮ್ಮಪ್ಪ ಎಲ್ಲಿ ನೋಡ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ, ಬಟ್ ನಾನು ನಿಮ್ಮ ತಲೆ ತೆಗೆಸುವಂಥ ಕೆಲಸ ನಾನು ಈ ವಿಷಯದಲ್ಲಿ ಮಾಡಿದರೆ ಶ್ರಮೆ ಇರಲಿ. ಮತ್ತು ನಮ್ಮಮ್ಮ ಪಾಪ ತುಂಬ ಇನ್ನೋಸೆಂಟು, ನನಗೋಸ್ಕರ ಏನೇ ಬರಲಿ ನನಗೋಸ್ಕರ ಇರ್ತಾರೆ. ಅವ್ರ ಮಾತು ಎಲ್ಲ ಧಿಕ್ಕರಿಸಿ ಈ ಹುಡುಗಂಗೋಸ್ಕರ ನಾನು ಧಿಕ್ಕರಿಸಿ, ಇವನ್ ನಮ್ಮ ಸ್ವಂತ ಬ್ರದರ್ ಮಾತು ಅವ್ರಿಗೂ ಜಗಳ ಮಾಡಿಬಿಟ್ಟು ನಾನು ಧಿಕ್ಕರಿಸಿದ್ದೆ. ಬಟ್ ಇವಾಗ ಅವರೆಲ್ಲ ಹೇಳಿದ ನಿಜ, ನಾನು ಒಂದು ಮಾತು ನಾನು ಅನ್ವಯಿಸ್ತೀನಿ ಅಂತ ಹೇಳಿದ ನಿಜ. ಸೊ ಅವ್ರಿಗೆಲ್ಲ ನನ್ನ ಫ್ಯಾಮಿಲಿಗೆಲ್ಲ ಸಾರಿ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಈ ಕೆಲಸ ಇದಕ್ಕೆಲ್ಲ ಕೈ ಹಾಕಲ್ಲ. ಅಮ್ಮಂಗೆ ಮೇನಾಗಿ ಅಮ್ಮಂಗೆ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ. ಅಮ್ಮ ನೀನು ನೋಡ್ತಾ ಇದ್ರೆ ತುಂಬ ಸಾರಿ ಅಮ್ಮ, ನಾನು ಅನ್ಕೊಂಡಿದ್ದು ಒಂದು ಆಗ್ತಿರೋದು ಒಂದು. ನಮ್ಮಮ್ಮ ಹೇಳಿದ್ರು ಇದೆಲ್ಲ ಸರಿ ಬರಲ್ಲ ಅಂತ. ನಾನು ಕೇಳಿದೆ, ಅಮ್ಮ ಹೇಳಿದ್ರು ಇದು ಸರಿ ಬರಲ್ಲ ಅಂತ. ಹುಡುಗ ನೋಡಿದ್ರೆ ಕರೆಕ್ಟ್ ಆಗಿ ಮಾತಾಡಲ್ಲ, ಯಾವಾಗೂ ಜಗಳ ಆಡ್ತಿರ್ತಾರೆ. ಮತ್ತೆ ಇನ್ನೊಂದು ನಮ್ಮಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೇಳಿದ್ರು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೇಳಿದಾಗ ನನ್ನ ಹತ್ರ ರೇಗಾಡಿ ಜಗಳ ಆಡಿದ. ಈ ನಮ್ಮಪ್ಪ ಅಮ್ಮ ವಿಷಯ ಏನಕ್ಕೆ ಬೇಕು ಹಂಗೆ ಹಿಂಗೆ ಅನ್ಕೊಂಡು ಆ ಥರ ಎಲ್ಲ ಜಗಳ ಆಡಿದ. ಆವಾಗಲೇ ನಮ್ಮಮ್ಮಂಗೆ ಅರ್ಥ ಆಯಿತು ಬೇಡ ಅಂತ ನಮ್ಮಮ್ಮ ಹೇಳಿದ್ರು. ಬಟ್ ನಮ್ಮಮ್ಮನ ಮಾತನ್ನು ಧಿಕ್ಕರಿಸಿದ, ಅವನಿಗೋಸ್ಕರ ನಿಂತಿದೆ. ಇವಾಗ ಯಾರಾದರೂ ಅದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳಿದಾಗ ಹೇಳೋಕೆ ಒಂಥರ ಆಗಿರುತ್ತೆ ಅಂತೇಳಿ ನಾನು ಅವನು ಪರವಾಗಿದ್ದೆ. ಬಟ್ ನಮ್ಮಮ್ಮ ಇವಾಗ ಹೇಳ್ತಾವೆ ನಿನಗಿದ್ದೆ ಆಗಲೇಬೇಕಿತ್ತು, ನಾವು ಅವಾಗ ಹೇಳಿದಾಗ ಬೇಡ ಅಂತ ಹೇಳಿದಾಗ ನೀನು ಕೇಳಿಲ್ಲ. ನನಗೇನು ಆಸೆ ಇತ್ತು ಅಂದರೆ ಒಂದು ಬಡ ಹುಡುಗಂಗೆ ಲೈಫ್ ಕೊಡಬೇಕು ಅಂತ ಇತ್ತು. ಯಾಕೆ ನಾನು ಒಂದು ಬಡವಿ ಆಗಿ ಅವನು ಬಡ ಹುಡುಗಂಗೆ ಲೈಫ್ ಕೊಡಬೇಕು. ಯಾಕೆಂದರೆ ಶ್ರೀಮಂತರ ಮನೆಯಲ್ಲಿ ಎಲ್ಲ ಇರುತ್ತೆ, ಪ್ರೀತಿ ಇರಲ್ಲ. ಅದೇ ಬಡವನ ಮನೇಲಿ ಏನೂ ಇರಲ್ಲ, ಕಂಚಿ ಕುಡಿದ್ರು ಆದ್ರೂ ಪ್ರೀತಿ ಇರುತ್ತೆ. ಅದೆಲ್ಲೋ ಕೇಳ್ಪಟ್ಟಿದೆ. ಆ ಥರ ನಾನು ಯಾರಿಗೋದೊಂದು ಬಡ ಹುಡುಗ ಲೈಫ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಇವ್ನು ಬಂದಲ್ಲ ಅಂತೇಳಿ ಇವ್ನಿಗೆ ಲೈಫ್ ಕೊಡೋಕೆ ಹೋದೆ. ಬಟ್ ಇವ್ನು ನನ್ನ ಲೈಫೇ ಡ್ಯಾಮೇಜ್ ಆಗ್ತದೆ. ನನ್ನಿಂದ ಬೆಳೆದ್ಬಿಟ್ಟು ಅದು ತಗೊಂಡು ಎಲ್ಲೋ ಬಿದ್ದಿತ್ತು, ತಗೊಂಡು ನಾನು ಪಾಲಿಷ್ ಮಾಡಿ ತೋರಿಸಿದ್ದು ಈಗ ನನ್ನ ತಪ್ಪು ಅಂತ ಅನಿಸ್ತು. ಇವಾಗ ನನ್ನಿಂದ ಅವನು ಬೆಳೆದು ಇವಾಗ 16K ಫಾಲೋವರ್ಸ್ ಆಗಿದೆ. ಎಲ್ಲ ನನ್ನಿಂದ ಬೆಳೆದ ಆಮೇಲೆ ನನಗದೊಂದು ಒಂದೇನು ಹೇಳೋದು ಕರುಣೆ ಇಲ್ವಾ ನನ್ನ ಮೇಲೆ? ತಗೊಂಡು ಹೋಗ್ಬಿಟ್ಟು ಸ್ಟೋರಿಗೆ ಮೆನ್ಷನ್ ಮಾಡಿಬಿಟ್ಟು ನಂಬರ್ ಹಾಕೋದು ಏನಿತ್ತು ಹೇಳಿ, ನಂಬರ್ ಹಾಕೋದು ಈ ಥರ ಎಲ್ಲ ಮಾಡಿ
ಇವಾಗ ನನ್ನ ಪರಿಸ್ಥಿತಿಯಲ್ಲಿ ಸಿಚುವೇಶನ್ ಎಲ್ಲಿ ಬಂದಿದೆ ಅಂದರೆ ನಾನು ಬದುಕಬೇಕಾ ಸಾಯ್ಬೇಕಾ ಅನ್ನೋ ಥರ ಬಂದಿದೆ. ಬಟ್ ನಾನು ಸಾಯೋ ಅಂಥ ಹುಡುಗಿನೂ ಅಲ್ಲ. ನಾನು ಯಾವುದು ಎಂತೆಂಥ ಕಷ್ಟ ಬಂದಾಗಲೂ ನಾನು ಫೇಸ್ ಮಾಡಿದ್ದೀನಿ. ನಾನು ಸಾಯೋ ಅಂಥ ಹುಡುಗಿನೇ ಅಲ್ಲ. ಬಟ್ ಇದನ್ನು ನಾನು ಗಿವ್ ಮಾಡಲ್ಲ. ಯಾಕೆಂದರೆ ನನಗಾಗಿ ನಾನು ಬದುಕಿಲ್ಲ ಅಂದ್ರೂ ಪರವಾಗಿ ಆ ತಾಯಿಗೋಸ್ಕರ ಅದು ಬದುಕಲೇಬೇಕು. ಎಸ್, ಯಾಕಂದರೆ ಯಾರೋ ಬರ್ತಾರೆ ಹೋಗ್ತಾರೆ ನಡೆಯೋದೆ, ಆದರೆ ನಿಮಗಾಗಿ ನಿಮ್ಮ ಇಡೀ ಕುಟುಂಬ ಇರುತ್ತೆ. ಆ ಕುಟುಂಬಕ್ಕೆ ಒಂದು ಭರವಸೆ ಇರುತ್ತೆ. ನನ್ನ ಮಗಳು ಏನಾದರೂ ಒಂದು ಮಾಡ್ತಾಳಪ್ಪ, ನನ್ನ ಮಗ ಏನಾದರೂ ಒಂದು ಮಾಡ್ತಾನೆ ಅನ್ನುವಂಥ ಒಂದು ಭರವಸೆ ಇರುತ್ತೆ. ಆ ಭರವಸೆ ಮೇಲೆ ನೀವು ಕೂಡ ಬದುಕಬೇಕು. ಯಾಕಂದರೆ ತಂದೆ ತಾಯಿಯ ಮಾತುಗಳನ್ನು ಕೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದಾಗ ಒಂದಿಷ್ಟು ಫೇಮಸ್ ಆಗಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.